ಹಾಯ್ ಗೈಸ್, ಹಾಯ್ ಫ್ರೆಂಡ್ಸ್. ಜನಗಳ ಏನು ಹೇಳಬೇಕು ಗೊತ್ತಿಲ್ಲ, ಬಟ್ ನಾನು ಮೀಶೋಯಿಂದ ತೊಗೊಂಡಿರೋಂಥ ಪ್ರಾಡಕ್ಟ್ಸ್ ಇದು. ಫಸ್ಟ್ ವಾಚು ಬೇಗ ಕಟ್ ಮಾಡಿಬಿಟ್ಟು ಅದು ಓಪನ್ ಆಗಿಬಿಡ್ತು. ಇದು ತುಂಬ ಚೆನ್ನಾಗಿದೆ. 180 ತುಂಬ ಹೈ ಲುಕ್ ಕೊಡುತ್ತೆ. 180 ರುಪೀಸ್. ದಯವಿಟ್ಟು ನೀವು ಪರ್ಚೇಸ್ ಮಾಡಿದ್ರೆ ಮಾಡ್ಬೋದು. ನೀವಾಗ ಲಿಂಕ್ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಅವೆಲ್ಲ ಹೇಳ್ತಾನೆ ಇರ್ತಾರೆ ಎಲ್ಲರೂ. ಬಟ್ ಏಕೆಂದರೆ ನಾವು ಯಾರಾದರೂ ಒಬ್ಬರು ತೊಗೊಂಡ್ರದ್ದು ನೋಡಿ ಚೆನ್ನಾಗಿದೆ ಅಂತ ಅಂದ್ಕೊಂಡ್ಮೇಲೆ ನಾವು ತೊಗೊತೀವಿ. ಡೈರೆಕ್ಟಾಗಿ ನಾವು ತೊಗೊಂಡಾಗ ಅದು ಬಟ್ಟೆ ಹೆಂಗಿರುತ್ತೋ, ವಸ್ತು ಹೆಂಗಿರುತ್ತೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಕೆಲವು ವಸ್ತುಗಳನ್ನ ಬೇರೆ ಮಾಡಿರೋ ವೀಡಿಯೋಗಳು ನೋಡೇ ತೊಗೊಂಡಿರೋದು. ಈ ಒಂದು ನೈಟಿ ನಮ್ಮ ಅಮ್ಮಂಗೆ ನನ್ನ ಇವತ್ತು ಬಂದಿರೋದು, ಇದು ಪ್ರೆಸೆಂಟ್ ಸಂಡೇ ನೈಟಿ ಬಂದಿದೆ. ತುಂಬ ಚೆನ್ನಾಗಿದೆ ನೈಟಿ. ಕ್ವಾಲಿಟಿ ಇರ್ಬೋದು, ಡಿಸೈನ್ ಇರ್ಬೋದು. ಅಮ್ಮಂಗೆ ಅಂತ ತೊಗೊಂಡಿದ್ದೆ. ಇದು ಪ್ರೈಸ್ 300 ಚಿಲ್ಲರೆ ಇದೆ. ಬಟ್ ಅಂಗಡಿಗೆ ಹೋದರೆ ಇದೆ, ಬಟ್ ಇದೇ ನೈಟಿ 500 700 ಈ ಥರ ಹೇಳ್ತಾರೆ. ತುಂಬ ಚೆನ್ನಾಗಿದೆ ನೈಟಿ. ಯಾರು ತೊಗೊಂಡ್ರೆ ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ಎರಡನೇ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಾನು ತೊಗೊಂಡಿರೋದು ಸಿಲಿಂಡರ್ ಸ್ಟ್ಯಾಂಡ್ಗಳು. ಕುಂಭ ಆಫರ್ ಬಂದಿದೆ. ಕುಂಭ ಆಫರ್ಸ್ ಅಂದರೆ 2 ಬಂದಿದೆ. 246ಗೆ 2 ಬಂದಿದೆ ಸಿಲಿಂಡರ್ ಸ್ಟ್ಯಾಂಡ್. ಇದು ನೈಟಿ ತೋರಿಸ್ತಿದ್ದೀನಿ ನೋಡಿ, ಚೆನ್ನಾಗಿದೆ ನೈಟಿ. ಇವಾಗ ಸಿಲಿಂಡರು 246ಗೆ 2 ಬಂದಿದೆ. ಸಿಲಿಂಡರ್ ಸ್ಟ್ಯಾಂಡ್ ಅದು, ಯಾಕೆಂದರೆ ಎಷ್ಟೊಂದು ಜನ ಮನೇಲಿ ಸಿಲಿಂಡರ್ ಇರುತ್ತೆ, ಬಟ್ ಏನಾಗಿರುತ್ತೆ ಸ್ಟ್ಯಾಂಡ್ ಇರೋಲ್ಲ. ಅದೆಲ್ಲ ಫುಲ್ಲು ಒಂಥರ ಕಬ್ಬಿಣದ್ದು ತುಕ್ಕು ಕಟ್ಟಂಗೆ ಆಗುತ್ತೆ ನೆಲ ಎಲ್ಲ. ಇವಾಗ ಬಾಡಿಗೆ ಮನೇಲಿ ಇರ್ತೀವಿ, ಕೆಲವರಿಗೆ ಓನರ್ಗಳಿಗೆಲ್ಲ ಕಿರಿಕಿರಿ ಮಾಡ್ತಾರೆ. ಅವೆಲ್ಲ ಯಾಕೆ, ನಾವು ನೀಟಾಗಿದ್ದರೆ ಓಕೆ ಸರಿ ಅನಿಸುತ್ತಲ್ಲ. ಸೊ ಹಾಗಾಗಿ ನಾನು ಇದು ಕೂಡ ತೊಗೊಂಡಿದ್ದೀನಿ. ನಮ್ಮದಿತ್ತು ಹಾಳಾಗಿದೆ ಅಂದ್ಬಿಟ್ಟು ನಾನು ಹೊಸ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. 2 ತುಂಬ ಚೆನ್ನಾಗಿದೆ. ವಿತ್ ವೀಲ್ ಥರ ಬಂದಿದೆ ಅದು. ಹಂಗೆ ಮುಂದೆ ಹಿಂದೆ ಎಲ್ಲ ಚೆನ್ನಾಗಿ ಎಳ್ಕೊಂಡು ಹೋಗ್ಬೋದು. ಸಿಲಿಂಡ್ರ್ ಹಾಕ್ಬಿಟ್ಟು ಇಟ್ಕೊಂಡು. ಕ್ವಾಲಿಟಿನೂ ಚೆನ್ನಾಗಿದೆ. ಇವಾಗ ನಾವು ಹೇಳ್ತಾರೆ ಮೀಶೋಯಿಂದ ಬರೋದು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ. ಇಲ್ಲ, ಹಾಗೇನಿಲ್ಲ. ಮೀಶೋಯಿಂದ ಬಂದಿರೋ ಪ್ರಾಡಕ್ಟ್ಸು ನಮ್ಮ ಮನೇಲಿರೋ ನಾನು ತುಂಬ ತೊಗೊಂಡಿರೋದ್ರಿಂದ ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗಿರಲ್ಲ ಅಂತೆಲ್ಲ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಇರೋದೇ ಇದು, ಅದೇ ವಸ್ತುಗಳು ಇದರಲ್ಲೂ ಕೂಡ ಕಡಿಮೆ ರೇಟಿಗೆ ಬಂದಿರುತ್ತೆ. ಸೊ ಹಾಗಾಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದು ನೋಡಿ 246ಗೆ ಬಂದಿದೆ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಸಿಲಿಂಡ್ರ್ ಕುತ್ಕೊಂಡ್ರು ಕೂಡ ಅದು ಏನೂ ಆಗೋಲ್ಲ, ಆ ಥರ ಇದೆ. ವೀಲ್ ಇದೆ, ಅದಕ್ಕೆ ವಿತ್ ವೀಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. 2 ಪ್ರಾಡಕ್ಟ್ಸ್ ಇವತ್ತು ಬಂದಿರೋದು ಸಂಡೇ. ತುಂಬ ಖುಷಿ ಆಯಿತು, ಯಾಕೆಂದರೆ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದ್ದರೆ ಬಂದಾಗ ತುಂಬ ಖುಷಿ ಆಗುತ್ತೆ. ಚೆನ್ನಾಗಿಲ್ಲ ಅಂದರೆ ನೋಡಿರಿ, ಇದು ಸಿಲಿಂಡ್ರ್ ಒಳಗೆ ಇಟ್ಬಿಟ್ಟು ಆರಾಮಾಗಿ ಎಳ್ಕೊಂಡು ಹೋಗ್ಬೋದು. ಕ್ವಾಲಿಟಿನೂ ಚೆನ್ನಾಗಿದೆ, ಗಟ್ಟಿ ಇದೆ. ಅದೇನು ಮುರಿದೋಗೋಂಥದ್ದಲ್ಲ ಅದು ವಸ್ತು. ದಯವಿಟ್ಟು ನಿಮ್ಗೆ ಇಷ್ಟ ಇದೆ ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ನಾನು ಮೊನ್ನೆ ತೊಗೊಂಡಿದ್ದು 2 ಸೋಪ್ ಬಾಕ್ಸಸ್. ಅದು ಅಡುಗೆ ಮನೆಗೆ ಒಂದು ಹಾಕಿದ್ದೀನಿ, ಒಂದು ಉಳಿದಿತ್ತು ಅಂತ 4 ಪೀಸ್ ಬಂದಿತ್ತದು. ಚಾಕು ಇರ್ಬೋದು, ಅದೇನು ಮಳೆ ಹೊಡೆಯೋಂಗಿಲ್ಲ, ಏನಿಲ್ಲ, ಹಂಗೆ ಅಟ್ಯಾಚ್ ಮಾಡೋದು. ನೋಡಿರಿ, ಸೋಪ್ ಬಾಕ್ಸಸ್ ಇರ್ಬೋದು. ಕೆಳಗಡೆ ಚಲ್ಲಿ ಬಿದ್ದು ಒದಾಡ್ತಾ ಇರುತ್ತೆ, ಸೋಪು ನೀರು ಬಿದ್ದು ಇದಾಗ್ತಾ ಇರುತ್ತೆ. ಸೊ ಹಾಗಾಗಿ ಏನು ಬೇಕು ಅದನ್ನು ಚೆನ್ನಾಗಿ ಇಟ್ಕೋಬೋದು. ನೋಡಿ, ಪೇಸ್ಟ್ ಇರ್ಬೋದು, ಬ್ರಷ್ ಇರ್ಬೋದು. 4 ಬಂದಿರೋದ್ರಿಂದ, ಸೊ ಆ ಒಂದು ಅಮೌಂಟಿಗೆ 4 ಬಂದಿರೋದು ತುಂಬ ಖುಷಿಯಾಗುವಂಥ ವಿಚಾರ. ಸೊ ಹಾಗಾಗಿ ಚೆನ್ನಾಗಿದೆ. ಇದನ್ನು ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ನೋಡಿ, ತುಂಬ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಲುಕ್ ಕಾಣುತ್ತೆ. ಅದೇ ರೀತಿ ಮೂರನೇದಾಗಿ ಆಯಿಲ್ ಕಂಟೈನರು. ನಿಮಗೆ ಗೊತ್ತಿದೆ, ಆಯಿಲ್ ಸ್ಪ್ರೆಡ್ ಮಾಡೋದು ಇದೆ, ಇದು ಹಾಗೆ ಇದು 2 in 1 2 ಇದೆ. ಸೊ ಹಾಗಾಗಿ ಆಯಿಲ್ ಮನೇಲಿ ನಾವು ನೋಡಿರ್ಬೋದು, ಎಷ್ಟು ಆಯಿಲ್ ನಾವು ಚೆಲ್ಲಾಡ್ತೀವಿ ಅಡುಗೆ ಮನೇಲಿ. ಡಬ್ಬ ತೊಗೊಂಡು ಚಮಚದಿಂದ ಇದು ಮಾಡೋದು, ಇದು ಅದು ಆ ಥರ ತೊಂದರೆನೇ ಇರಲ್ಲ ಅದರಲ್ಲಿ. ದಯವಿಟ್ಟು ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಗಾಜಿಂದ ಬಂದಿರೋದು ಇದು. ದಯವಿಟ್ಟು ಪರ್ಚೇಸ್ ಮಾಡಿ. 2 in 1 ಇದೆ ಆರಾಮಾಗಿ. ನೀವು ಬೇಕಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ನೀವು ಎಷ್ಟು ಲೈಕ್ ಕೊಡ್ತೀರೋ ಅದ್ರ ಮೇಲೆ ನಾನು ವೀಡಿಯೋ ಮಾಡ್ತೀನಿ.